ನಡೆದನು ಶ್ರೀರಾಮಚಂದ್ರ ವನದಿಡಿಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ. ಪುರದ ಜನರ ಅಳುವು ಮುಗಿಲು ಮುಟ್ಟುತ್ತಲಿಯುವುದು ರಾಘವನ ನಾವೆಂದು ನೋಡಲಿಗೆ ಮುಗಿಲು ಮುಟ್ಟಲಿಯುವುದು ರಾಘವನ ನಾವೆಂದು ನೋಡಲಿಗೆ ರಾಜಕೀಯನೆಂದು ಪ್ರಜೆಗಳ ರಾಜನೀತಿಯೆಂದು ಪ್ರಜೆಗಳ ಕಂಡು ತಲ್ಲಣಿಸಿ ಮೌನದಲ್ಲಿ ನಿಂತರ ರಾಮನ ರಘುಕುಲ ಸೋಮನ ಕಾನನಕ್ಕೆ ಕಳುಹಲಾರದೆ ಪುರದ ಜನರೆಲ್ಲ ಶ್ರೀರಾಮಚಂದ್ರನ ಪಾದಕ್ಕೆರಗಲು ರಾಮನು ಮೆಲ್ಲನೆ ಅವರೆಲ್ಲರನ್ನು ಮೇಲೆತ್ತಿ ಬಿಗಿದಪ್ಪಿ ಪುರಜನರೇ 14 ವರ್ಷ ವನವಾಸವನ್ನ ಬಹುಬೇಗ ಮುಗಿಸಿ ಬರುವೆನೆಂದು ಅಭಯವನ್ನು ನೀಡುತ್ತಾ ಪತ್ನಿಯಾದ ಸೀತೆಯೊಡಗೂಡಿ ಅನುಜನಾದ ಲಕ್ಷ್ಮಣನೊಂದಿಗೆ ಕಾನನಕ್ಕೆ ಹೊರಡುವ ಸಿಕ್ತನಾದನು ಆಗ ಕುರುಡನು ನಾವು ವನವಾಸವನ್ನು ಮುಗಿಸಿ ಬರುವುದರೊಳಗೆ ನಾವುಗಳು ಇರುತ್ತೇವೆ ಇಲ್ಲವೋ ನಮ್ಮೆಲ್ಲರನ್ನು ಆಶೀರ್ವದಿಸಿ ಪ್ರಭು. ನಡೆದನು ಶ್ರೀರಾಮಚಂದ್ರ ವನದಿಡಿಗೆ ಮೌನದಲ್ಲಿ ನಡೆದನು ಶ್ರೀರಾಮಚಂದ್ರ ವಿಧಿ ತೋರುವುದು ದೋಷ ಗುಣ ಯಾರ ಕೇಳಿಯೇ ನ ಮಾಡ್ಬೆ ತೋರುವುದು ದೋಷ ಗುಣ ನರಿಗಳಲ್ಲಿ ಕೂಗುತ್ತಿಹವು ಬಿರುಸಿನಿಂದ ಗಾಳಿ ಬೀಸೆ
ಏನು ಕಾಣದಾಯ್ತೆ ತೋರುವುದು ದೋಷಗುಣ ಯಾರ ಕೇಳಿ ಏನ ಮಾಡ್ಬೆ ತೋರುವುದು ದೋಷಗುಣ. ಶತ್ರುಘ್ನ ಅಣ್ಣ, ಇಂದು ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಂತಲೂ ಹೌದು. ಅತಿ ಜಾಗ್ರತೆಯಾಗಿ ಬರಬೇಕಂತಲೂ ದೂತರನ್ನು ಕಳಿಸಿದ್ದರಲ್ಲವೇ? ಹೌದು ಅಣ್ಣ. ಆದರೆ ನನ್ನ ಮನಸ್ಸಿನಲ್ಲಾಗುತ್ತಿರುವ ವೇದನೆಯನ್ನು ನಿನಗೆ ಹೇಗೆ ತಿಳಿಸಲಿ ಸಹೋದರ? ಅದೇನು ವೇದನೆ ತಿಳಿಸಬಾರದೆ ಅಣ್ಣ? ಶತ್ರುಘ್ನ, ನಿನ್ನೆ ರಾತ್ರಿ ನನಗೊಂದು ದುಸ್ವಪ್ನವಾಯಿತು. ನಾನು ವಿಹಾರಾರ್ಥವಾಗಿ ಹೋಗುತ್ತಿರುವಾಗ ಬಹುದೂರದಲ್ಲೊಂದು ಶಬ್ದವು ಕೇಳಿ ಬಂತು. ಆ ಕೂಗನ್ನೇ ಹಿಂಬಾಲಿಸುತ್ತಾ ಹೋದೆನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ವಸ್ತ್ರಹೀನನಾಗಿ ಮಗು ಭರತ ನನ್ನನ್ನು ಕಾಪಾಡಲಾರದೆ ಹೋದೆಯ ಎಂದು ಕೂಗಿಕೊಂಡನು. ನಂತರ ನನ್ನ ತಂದೆಯನ್ನು ಕಾಪಾಡಬೇಕೆಂದು ಓಡಿದನು. ಬಹುದೂರ ಓಡಿದನು. ಅಷ್ಟರಲ್ಲಿ ನಮ್ಮ ಪೂಜ್ಯ ಜನಕನು ಕಣ್ಮರೆಯಾದನು. ಶತ್ರುಘ್ನ ಅಣ್ಣ, ಈ ದಿವಸ ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ತಳಿರು ತೋರಣಗಳಿಂದ ನಗರವು ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಮಂಗಲಿಯರಾಗಲಿ ಸುವಾಸೀನರಾಗಲಿ ಯಾರೊಬ್ಬರೂ ಕಾಣುತ್ತಿಲ್ಲ. ಶತ್ರುಘ್ನ ಅಣ್ಣ, ಈ ಅಯೋಧ್ಯೆಯನ್ನು ನೋಡುತ್ತಿದ್ದರೆ ಕಾಗೆ ವೃದ್ಧಾದಿಗಳ ಸ್ಮಶಾನದಂತೆ ಭಾಸವಾಗುತ್ತಿರುವುದು. ಇದಕ್ಕೆ ಕಾರಣವೇನಿರಬಹುದು ಸಹೋದರ? ಅಗ್ರಜ, ಆತ್ಮಸ್ಥೈರ್ಯಕ್ಕೆ ಬಲವಾದ ದುರ್ಬಲವನ್ನು ತಂದುಕೊಂಡು ವ್ಯಥೆ ಪಡುತ್ತಿರುವಿರಿ. ನೀವು ಹೇಳಿದ ಹಾಗೆ ಅಮಂಗಳಕ್ಕಾಗಲಿ ಭಯಕ್ಕಾಗಲಿ ಯಾವುದೇ ಕಾರಣಗಳಿಲ್ಲ. ಮುಂದೆ ಪುರಪ್ರವೇಶ ಮಾಡಿ ನೋಡೋಣ. ನಡೆಯಿರಿ, ವಿಷಯವೆಲ್ಲ ತಾನಾಗೇ ತಿಳಿಯುವುದು. ನಡೆ ಶತ್ರುಘ್ನ, ಮೊದಲು ಪುರಪ್ರವೇಶ ಮಾಡೋಣ. ಹಾಗೆ ಆಗಲಿ ನಡೆ. ನಾನು ಎಂತಹ ಕಾರ್ಯವನ್ನು ಮಾಡಿದೆ? ಪಾಪಿ ಮಂತ್ರೆ ಮಾತನ್ನು ಕೇಳಿ ನಾನೇ ನನ್ನ ಕೈಯಾರ ನನ್ನ ಅರಿಶಿನ ಕುಂಕುಮದ ಭಾಗ್ಯವನ್ನು ಕಳೆದುಕೊಂಡೆನಲ್ಲ. ನನ್ನ ಮಕ್ಕಳು ಬಂದು ಅಮ್ಮ ಜನಕನೆಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲೆ? ಅಮ್ಮ, ತಾಯಿ, ಅಮ್ಮ, ತಾಯಿ. ಶತ್ರುಘ್ನ, ಅಣ್ಣ, ಏನಿದು? ನಾನು ಬಂದೊಡನೆ ಅತಿ ಪ್ರೀತಿಯಿಂದ ಆದರಿಸುತ್ತಿದ್ದ ನನ್ನ ತಾಯಿಯು ಕಾಣುತ್ತಿಲ್ಲವಲ್ಲ? ಅಮ್ಮ, ತಾಯಿ, ಅಮ್ಮ, ಮಾತಾ. ಓಹೋ, ಇಲ್ಲ ಇರುವೆಯಾ ತಾಯಿ? ನಿನಗೆ ನಮಸ್ಕರಿಸುವೆವು. ಮಕ್ಕಳೇ, ನಿಮಗೆ ಮಂಗಳವಾಗಲಿ. ಏನಮ್ಮ ಇದು? ಈ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅಯೋಧ್ಯೆಯ ಕೀರ್ತಿ ಧ್ವಜವೇ ಮುರಿದು ಬಿದ್ದಂತಿದೆ. ಅಮ್ಮ, ಅಮ್ಮ, ಸದಾ ನಿನ್ನ ಮಂದಿರದಲ್ಲೇ ಇರುತ್ತಿದ್ದ ಜನಕನೆಲ್ಲಮ್ಮ? ರಾಮ ಲಕ್ಷ್ಮಣರಲ್ಲಿ ಅಮ್ಮ. ಸೀತಾ ಮಾತೆಯಲ್ಲಮ್ಮ? ರಾಮ ಲಕ್ಷ್ಮಣರಲ್ಲಿ ಅಮ್ಮ. ಅಮ್ಮ, ಜನಕನೆಲ್ಲಿ? ಅಮ್ಮ, ರಾಮ ಲಕ್ಷ್ಮಣರಲ್ಲಿ. ಏನೆಂದು ಹೇಳಿ ಮಕ್ಕಳಿರ? ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಕಂದ.
ಏ ತಂದೆಯೇ, ಕಡೆಗೂ ನಮ್ಮನ್ನಗಲಿ ಪರಲೋಕವಾಸಿಯಾದೆಯ. ಹೇ ತಂದೆ, ಹೇ ತಂದೆ, ಸ್ವರ್ಗದಲ್ಲಿರುವ ನಿನಗೆ ಇಲ್ಲಿಂದಲೇ ವಂದಿಸುವೆವು, ಇಲ್ಲಿಂದಲೇ ವಂದಿಸುವೆವು. ಅಮ್ಮ, ಜನಕನ ಮರಣಕ್ಕೆ ಕಾರಣವೇನು ತಾಯಿ? ಏನೆಂದು ಹೇಳಲಿ ಕಂದ. ನಿಮ್ಮ ಜನಕನ ಮರಣಕ್ಕೆ ನಾನೇ ಕಾರಣನಾದನು ಕಂದ. ಏನು ಏನು? ನನ್ನ ಜನಕನ ಮರಣಕ್ಕೆ ನೀನು ಕಾರಣಳ? ಹೇಗಮ್ಮ, ಹೇಗಮ್ಮ ನೀನು ಕಾರಣಳಾದೆ? ಕುಮಾರ, ಹಿಂದೆ ದೇವಾಸುರ ಯುದ್ಧದಲ್ಲಿ ನಾನು ನಿಮ್ಮ ತಂದೆಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ 2 ವರಗಳನ್ನು ಕೊಟ್ಟಿದ್ದರು. ಅವುಗಳನ್ನು ಈಗ ನಡೆಸಿಕೊಡಬೇಕೆಂದು ಕೇಳಿಕೊಂಡೆನು ಕಂದ. ಏನೆಂಬುದಾಗಿ? ಮೊದಲನೇ ವರಕ್ಕೆ ರಾಮನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗೆ ಪಟ್ಟ ಕಟ್ಟಬೇಕೆಂದು ಕೇಳಿಕೊಂಡೆನು. ಇನ್ನು 2ನೇ ವರಕ್ಕೆ ರಾಮನು ನಾರುಮುಡಿಯನ್ನಿಟ್ಟು ಜಟಾವಲ್ಕಲಧಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ಅರಣ್ಯವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡೆನು. ಅದೇ ರೀತಿ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ರಾಮ, ಸೀತಾ, ಲಕ್ಷ್ಮಣ ಎಲ್ಲರೂ ಅರಣ್ಯವಾಸಕ್ಕೆ ಹೋದರು. ಆ ನೋವನ್ನು ತಾಳಲಾರದೆ ನಿಮ್ಮ ತಂದೆಯವರು ಸ್ವರ್ಗಸ್ಥರಾದರು ಕಂದ. ಏನು? ಏನಂದೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾದ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗಾಗಬೇಕಂತಲೂ ನನ್ನಣ್ಣ ರಘುರಾಮಚಂದ್ರನು ನಾರಮುಡಿಯನ್ನುಟ್ಟು ಜಟಾವಲ್ಕಲಧಾರಿಯಾಗಿ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಯಾಚಿಸಿದವಳು ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಅನುಮಾನವೇ? ಈ ಭರತನ ತಾಯಿಯೇ? ಇಲ್ಲ ಇಲ್ಲ ಕಂದ. ಅಯ್ಯೋ ಅಯ್ಯೋ, ಮಾರಿ ಉದರದಲ್ಲಿ ಮನುಜನುದ್ಭವಿಸಿದನೆ. ಈ ಭ್ರಷ್ಟ ನೀಚ ಕೈಕೆಯ ಗರ್ಭದಲ್ಲಿ ಭರತನ ಉತ್ಪತ್ತಿಯಾಯಿತೆ, ಭರತನ ಉತ್ಪತ್ತಿಯಾಯಿತೆ. ಯಾರ ರಾಜ್ಯವನ್ನು ಯಾರಿಗೆ ಪಟ್ಟ ಕಟ್ಟಲು ಸಿದ್ಧಳಾದೆಯಮ್ಮ? ವಂಶನಾಶ ಎಂಬ ತಳಾದಿಯ ಮೇಲೆ ದಶರಥನ ಮೃತ್ಯುದೇಹವನ್ನು ಸ್ತಂಭದಂತೆ ನಿಲ್ಲಿಸಿ ಪತಿದ್ರೋಹ, ಮಾಸ್ತರ್ಯ, ಅಸೂಹೆ, ಅಸಹನೆ, ಅಸಭ್ಯತೆಗಳೆಂಬ ಭವನವನ್ನು ನಿರ್ಮಿಸಿ ಪತಿದ್ರೋಹ, ಪುತ್ರದ್ರೋಹ, ಸವತಿದ್ರೋಹ, ರಾಜದ್ರೋಹಗಳೆಂಬ 4 ಕಾಲ್ಗಳಿರುವ ಸಿಂಹಾಸನವನ್ನೇ ರಚಿಸಿ ಭ್ರಾತೃದ್ರೋಹವೆಂಬ ಛತ್ರದ ಕೆಳಗೆ ನನ್ನನ್ನು ಕುಳ್ಳಿರಿಸಿ ಸಂತೈಸಲು ಮನ ಮಾಡಿದ ಏಕೆ ತಾಯಿ? ಸಂತೈಸಲು ಮನ ಮಾಡಿದ ಏಕಮ್ಮ? ಪಾಪಾತ್ಮಳೆ, ಕುಮಾರ, ನಿನ್ನನ್ನು ಹೀಗೆ ಬಿಟ್ಟಿದ್ದೆ ಆದರೆ ಈ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲೆಯರೆಲ್ಲರೂ ನಿನ್ನ ದುರ್ಬುದ್ಧಿಯೇ ಪ್ರಾಪ್ತವಾಗುವುದು. ಆದ್ದರಿಂದ ನಾನೀಗಲೇ ನಿನ್ನನ್ನು ಕೊಂದು ಈ ನನ್ನ ಮನಸ್ಸಿನ ಕ್ರೋಧವನ್ನು ಶಮನ ಮಾಡಿಕೊಳ್ಳುತ್ತೇನೆ. ಮಾತೆಯ ಕೊಲ್ಲುವರೆ ಮಾನ್ವಿತನೇ, ಮಾತೆಯ ಕೊಲ್ಲುವರೆ ಮಾನ್ವಿತನೇ, ನೀತಿವಂತನು ನೀನು ಭ್ರಾಂತನಾದೆ ಏಕೆ? ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ಲುವರೆ ಮಾನ್ವಿತನೇ, ಹಿನವ
ವಂಶಭೂತನ ಮನವರಿತವಳ ನಿನ ವಂಶಭೂತನ ಮನವರಿತವಳ ಕುಲ ನಾಶ ಮಾಡಿ ಘನ ಕಾರ್ಯ ಕೈದವಳ ಕುಲ ನಾಶ ಮಾಡಿ ಘನ ಕಾರ್ಯ ಕೈದವಳ ಮಾತೆಯ ಕೊಲ್ವರೆ ಮಾನ್ವಿತನೇ ನೀತಿವಂತನು ನೀನು ಭ್ರಾಂತನಾದೆ ಏಕೆ ನೀತಿವಂತನು ನೀನು ಭ್ರಾಂತನಾದೆ ಏಕೆ ಮಾತೆಯ ಕೊಲ್ವರೆ ಮಾನ್ವಿತನೇ 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 ಅಣ್ಣ ಮಾತೃಹತ್ಯೆಯು ಮಹಾಪಾಪಕರ. ಅದು ಅಲ್ಲದೆ ಅಣ್ಣನಾದ ಶ್ರೀರಾಮಚಂದ್ರನಿಗೆ ತಿಳಿದರೆ ನಮ್ಮನ್ನು ಕ್ಷಮಿಸುವುದಿಲ್ಲ. ಅವನು ಎಲ್ಲೇ ಇದ್ದರೂ ಕರೆತಂದು ಪಟ್ಟಾಭಿಷೇಕ ಮಾಡೋಣ, ನಡೆಯಣ್ಣ. ಸರಿಯಾಗಿ ಹೇಳಿದೆ ಕ್ಷತ್ರಜ್ಞ. ಪಾಪಿಷ್ಟಳಾದ ಈಕೆಯನ್ನು ಕೊಂದು ಈ ನನ್ನ ಕಡದಕ್ಕೆ ಕುಂದನ್ನು ತರುತ್ತಿದ್ದೆ. ನಡೆ, ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ಕುಮಾರ, ಭರತ, ಮಗನೇ, ಕಂದ ಶಾಂತನಾಗು ಕಂದ. ಇದೆಲ್ಲವೂ ನಿನ್ನ ಸಲವಾಗಿ ಅಲ್ಲವೇ? ಪಟ್ಟಾಭಿಷಕ್ತನಾಗಿ ರಾಜ್ಯಭಾರ ಮಾಡು ಕಂದ. ಏನು, ನಾನು ಪಟ್ಟಾಭಿಷಕ್ತನಾಗಬೇಕೆ? ಹೌದು ಮಗನೇ, ನಾನು ಪಟ್ಟಾಭಿಷಕ್ತನಾಗಬೇಕೆ? ರಾಮನಿಲ್ಲದರ ಮನೆ ರಾಮನಿಲ್ಲದರ ಮನೆ ರವಿಯಿಲ್ಲದ ಆಕಾಶ ಲಕ್ಷ್ಮಣನ ತೆರಳಲಿಕ್ಕೆ ಅವಲಕ್ಷಣ ಮಿದಾಯ್ತೆ ಮಾತೆ ಸೀತೆಯ ನಗಲಿ ಮಾತೆ ಸೀತೆಯ ನಗಲಿ ಭಾಗ್ಯರಹಿತರಾದೆವು ನಾವು. ಸೌಮಿತ್ರಿಗೊದಗಿದ ಸೌಮಿತ್ರಿಗೊದಗಿದ ರಾಮ ಸೇವಾ ಭಾಗ್ಯ ಬಾಬಿ ಭರತನ ಬಾರಿ ಬಾರದಕ್ಕೆ ರಾಮ 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 ರಾಮಚಂದ್ರ ರಾಮ ನರವರನಾದ ಶ್ರೀರಾಮಚಂದ್ರನನ್ನು ನಗರದಿಂದ ಆಚೆಗೆ ಕಳುಹಿಸಿ ಪತಿಯನ್ನು ಪರಲೋಕವಾಸಿಯನ್ನಾಗಿಸಿ ಮಾಡಬಾರದ ನೀಚ ಕೃತ್ಯವನ್ನು ಮಾಡಿ ನನ್ನ ಮುಂದೆ ನಿಂತಿರುವ ಈ ನಿನ್ನ ಮುಖಾವಲೋಕನವೇ ಅಸಹ್ಯಕರ. ಛೀ ಶತ್ರುಘ್ನ, ನಡೆ, ಇಲ್ಲೊಂದು ಕ್ಷಣವೂ ನಿಲ್ಲುವುದು ಬೇಡ. ಕುಮಾರ, ಕಂದ,
ಸೀತಾ, ಸ್ವಾಮಿ, ಲಕ್ಷ್ಮಣ, ಅಗ್ರಜ, ಪರಮ ಪಾವನೆಯಾದ ಗಂಗಾಮಾತೆಯನ್ನು ನಮಸ್ಕರಿಸಿ ಮುಂದೆ ಹೋಗೋಣ. ಹಾಗೆ ಆಗಲಿ. ಸುರನರ ಸೇವಿತೆ ವರಗಂಗೆ, ಸುರನರ ಸೇವಿತೆ ವರಗಂಗೆ, ಪರಮ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರಗಂಗೆ. ಜನಕಿ, ಅರನ ಶಿರದಿಂದ ಹರಿದೆ ಅಮ್ಮ, ಅಮ್ಮ, ಅರನ ಶಿರದಿಂದ ಹರಿದೆ ಧರೆಯನ್ನು ಆಗಮಿಸಿ ಬಂದೆ. ಅರನ ಶಿರದಿಂದ ಹರಿದೆ ಧರೆಯನ್ನು ಧರಿಸಲು ಆಗಮಿಸಿ ಬಂದೆ. ಪರಮ ಪಾವನೆ ಎಂದೆನಿಸಿ ಎಲ್ಲ ಉತ್ತರಿಸಿದ ತಾಯೇ, ಪರಮ ಪಾವನೆ ಎಂದೆನಿಸಿ ಧರೆಯನ್ನೆಲ್ಲ ಉತ್ತರಿಸಿದ ತಾಯೇ. ಅನುಪಮ ಚರಿತಳೆ ನಿನ್ನಯ ಅನುದಿನ, ಅನುಪಮ ಚರಿತಳೆ ನಿನ್ನಯ ಅನುದಿನ, ನಿರಂತರ ಭಜಿಸುವ ಹೃದಯದಿ ಸುರನರ ಸೇವಿತೆ ವರಗಂಗೆ, ಪಾವನೆ ಕರುಣಾತರಂಗೆ, ಸುರನರ ಪಾವನೆ ಕರುಣಾತರಂಗೆ, ಪರಮ ಪಾವನೆ ಕರುಣಾತರಂಗೆ, ಸುರನರ ಸೇವಿತೆ ವರಗಂಗೆ, ವರಗಂಗೆ, ವರಗಂಗೆ. ಸೀತಾ, ಲಕ್ಷ್ಮಣ, ಅಗ್ರಜ, ಪರಮ ಪಾವನೆಯಾದ ಗಂಗಾ ಮಾತೆಯನ್ನು ನಮಸ್ಕರಿಸಿ ಮುಂದೆ ಹೋಗು. ನಡೆ. ಲಕ್ಷ್ಮಣ, ಅಗ್ರಜ, ಗುಹರಾಜನು ಇತ್ತಲೇ ಬರುತ್ತಿರುವನು. Kami tas, Swami, Vasa.
ನಮಸ್ಕರಿಸುವೆನು. ಗುಹರಾಜ, ನಿನಗೆ ಮಂಗಳವಾಗಲಿ. ನೀನು ನಿನ್ನ ಪರಿವಾರವೆಲ್ಲವೂ ಕುಶಲವೇ? ದೇವ ಶ್ರೀರಾಮಚಂದ್ರ, ನಿಮ್ಮ ಅನುಗ್ರಹದಿಂದ ನಾವೆಲ್ಲರೂ ಕ್ಷೇಮದಿದ್ದೇವೆ. ಆದರೆ ನಿಮಗೆ ಒದಗಿರುವ 14 ವರ್ಷ ವನವಾಸದ ವಾರ್ತೆಯನ್ನು ಕೇಳಿ ನನಗೆ ಸಹಿಸಲಾರದಷ್ಟು ದುಃಖವಾಗಿರುವುದು ಪ್ರಭು. ಚಿಂತಿಸಬೇಡಿ. ನಿಮಗೆ ಒದಗಿರುವ 14 ವರ್ಷ ವನವಾಸವು ಮುಗಿಯುವ ತನಕ ಈ ನಮ್ಮ ಶೃಂಗಾಬೇರಿಪುರದಲ್ಲಿ ಕಾಲವನ್ನು ಕಳೆಯುತ್ತಾ ನಮ್ಮೆಲ್ಲರನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವೆನು. ಗುಹ, ನಿನ್ನ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಮನಸ್ಸೋತಿರುವೆನು. ಆದರೆ ನಾನು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ವನವಾಸಕ್ಕೆ ಬಂದಿರುವೆನಾದ್ದರಿಂದ 14 ವರ್ಷ ವನವಾಸ ಮುಗಿಯುವ ತನಕ ನಾನು ಪುರಪ್ರವೇಶ ಮಾಡುವುದಿಲ್ಲ. ಒಂದು ವೇಳೆ ನೀನು ನನಗೆ ಸಹಾಯ ಮಾಡುವ ಹಾಗಿದ್ದರೆ ಈ ಗಂಗಾ ನದಿಯಿಂದ ಆಚೆಗೆ ದಾಟಿಸು, ನಿನಗೆ ಪುಣ್ಯ ಬರುತ್ತದೆ. ದೇವದೇವ ಶ್ರೀರಾಮಚಂದ್ರ, ಭವಸಾಗರವನ್ನೇ ದಾಟಿಸಬಲ್ಲ ನಿಮ್ಮನ್ನು ಈ ಸಣ್ಣ ನದಿಯೊಂದನ್ನು ದಾಟಿಸುವ ಸುಯೋಗ ನನಗೆ ಒದಗಿರುವುದಲ್ಲ. ಆಹಾ, ನಾನೇ ಧನ್ಯನು. ಆದರೆ ಹಿಂದೆ ತಾವು ಮಿಥಿಲಾಪಟ್ಟಣಕ್ಕೆ ಹೋದಾಗ ನಿಮ್ಮ ಪಾದಕ್ಕೆ ಒಂದು ಕಲ್ಲು ಸೋಕಿ ಅದು ಎಣ್ಣಾಯಿತಂತೆ. ನನ್ನ ದೋಣೆಯಲ್ಲಾದರೂ ಚಿಕ್ಕ ಪುಟ್ಟ ಕಲ್ಲುಗಳು ಬಹಳವಾಗಿರಬೇಕು. ನಿಮ್ಮ ಪಾದ ಸ್ಪರ್ಶದಿಂದ ಅವೆಲ್ಲವೂ ಎಣ್ಣಾದರೆ ನನ್ನ ಗತಿಯೇನು ಸ್ವಾಮಿ? ಗುಹರಾಜ, ನಿನ್ನ ಮನದ ಆಂತರ್ಯವನ್ನು ನಾನು ಗ್ರಹಿಸಿದ್ದೇನೆ. ನೀನು ನನ್ನ ಪಾದಗಳನ್ನು ತೊಳೆದು ಪೂಜೆ ಮಾಡಬೇಕೆಂದಲ್ಲವೇ ನಿನ್ನ ಅಭಿಲಾಷೆ? ಹಾಗೇ ಆಗಲಿ, ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ದೇವ, ಕ್ಷಣಕಾಲ ನಿಲ್ಲಿ. ಪೂಜಿಸಿ ಧನ್ಯನಾದೆನ ರಾಮ. ಜನಕ ರಾಜನ ಜಾಮಾತನ ಜಾನಕಿಯ ರಮಣನ ಜನಕ ರಾಜನ ಜಾಮಾತನ ಜಾನಕಿಯ ರಮಣನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದೆ ನಾನು. ಧನ್ಯನಾದೆ ನಾನು. ಜನಕ ರಾಜನ ಜಾಮಾತನ ಜಾನಕಿಯ ರಮಣನ
ಕಳೆವ ಪರಮಾತ್ಮನ ಶ್ರೀರಾಮನ ಪಾಪ ಕಳೆವ ಪರಮಾತ್ಮನ ಶ್ರೀರಾಮನ ಪೂಜಿಸಿ ಆರಾಧಿಸಿ ಪೂಜಿಸಿ ಆರಾಧಿಸಿ ಧನ್ಯನಾದ ನಾನು ಧನ್ಯನಾದ ನಾನು ಜನಕ ರಾಜನ ಜಾಮಾತನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ಜನಕೀಯ ರಮಣನ ದೇವ ಕ್ಷಣಕಾಲ ನಿಲ್ಲಿ, ನಾವೆಯನ್ನು ಸಿದ್ಧಪಡಿಸಿ ಬರುವೆನು. ಗುಹ ಹಾಗೇ ಆಗಲಿ. ದೇವದೇವ, ನಾವೆಯನ್ನು ಸಿದ್ಧಪಡಿಸಿ ಬರುವೆನು, ತಾವೇನು ದಯಮಾಡಿಸಬಹುದು. ಆಗಲಿ, ನಡೀರಿ ಹೋಗೋಣ. ಇದಿಲ್ಲ ಇಂದಾಂಬಿಕೆ ಧನ್ಯನಾದೆ, ಇಂದಾಂಬಿಕೆ ಧನ್ಯನಾದೆ ರಾಮ. ಇಂದಾಂಬಿಕೆ ಧನ್ಯನಾದೆ, ಇಂದಾಂಬಿಕೆ ಧನ್ಯನಾದೆ ರಾಮ. ಭವ ಸಮುದ್ರ ದಾಟಿಸುವೆ, ಇವರ ಮದಿ ದಾಟಿಸುವೆ. ಭವ ಸಮುದ್ರ ದಾಟಿಸುವೆ, ಇವರ ಮದಿ ದಾಟಿಸುವೆ. ಇಂದಾಂಬಿಕೆ ಧನ್ಯನಾದೆ, ಇಂದಾಂಬಿಕೆ ಧನ್ಯನಾದೆ ರಾಮ. ದೇವ ದೇವ ನಿಮ್ಮಂತ ಸಿರಿವಂದದಿ ಪಾಲಿಸುವೆ. ದೇವ ದೇವ ನಿಮ್ಮಂತ ಸಿರಿವಂದದಿ ಪಾಲಿಸುವೆ. ಇಂದಾಂಬಿಕೆ ಧನ್ಯನಾದ, ಇಂದಾಂಬಿಕೆ ಧನ್ಯನಾದ ರಾಮ ರಾಮ ರಾಮ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ ಅಣ್ಣ, ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ. ಅಲೆದಲೆದು ಅಡವಿಯೊಳೆಂದು ಅಲೆದಲೆದು ಅಡವಿಯೊಳೆಂದು ಬಳಲುತ್ತಲಿರುವೆವು ಗಾಳಿಯ ಕಾಣದೆ. ಬಳಲುತ್ತಲಿರುವೆವು ಗಾಳಿಯ ಕಾಣದೆ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ. ಎಲ್ಲಿರುವೆ ರಾಘವ, ಕಾನನ ಮಧ್ಯದಿ. ಎಲ್ಲಿರುವೆ ರಾಘವ. ರಾಮಚಂದ್ರ
ಅಣ್ಣನಾದ ರಾಮನನ್ನು ಎಲ್ಲಿ ಹುಡುಕಿದರೂ ಕಾಣುತ್ತಿಲ್ಲ. ಅವನನ್ನು ಕಾಣದೆ ಅಯೋಧ್ಯೆಗೆ ಹಿಂದಿರುಗಲು ಮನಸ್ಸಿಲ್ಲ. ಈಗೇನು ಮಾಡುವುದು? ಅಣ್ಣ, ಅದೇನೇ ಆಗಲಿ ಮುಂದಿಟ್ಟ ಹೆಜ್ಜೆಯನ್ನು ಹಿಂತೆಗೆಯಬಾರದು. ಅಣ್ಣನಾದ ಶ್ರೀರಾಮಚಂದ್ರನು ಎಲ್ಲೇ ಇದ್ದರೂ ಹುಡುಕಿ ಕರೆತಂದು ಪಟ್ಟಾಭಿಷೇಕ ಮಾಡೋಣ. ನಡೆ ಅಣ್ಣ. ಸರಿಯಾಗಿ ಹೇಳಿದೆ ಕ್ಷೇತ್ರಜ್ಞ. ಹೇ ರಾಘವ, ಹೇ ರಾಘವ, ನಿನ್ನನ್ನು ಕಾಣಬೇಕೆಂದಿರುವ ಈ ಮನದಾಸೆಯನ್ನು ಪೂರ್ಣಗೊಳಿಸು ಪ್ರಭು, ಪೂರ್ಣಗೊಳಿಸು. ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ಪಸುರ ನಾಮ ಸದಾ ರಾಮ ನಾಮ, ಪಸುರ ನಾಮ ಸದಾ ರಾಮ ನಾಮ, ಶ್ರೀ ರಾಮ ಪರಮ ಪಾವನ ರಾಮ, ರಾಮ ಪರಮ ರಾಮ ಪರಮ. ಸೋದರ ಅಣ್ಣ, ಲಕ್ಷ್ಮಣ, ಅತ್ತ ನೋಡು. ಕೆಂಧೋಳಿಯ ನಭೋಮಂಡಲವನ್ನು ಮುತ್ತಿರುವುದು. ತುರಗಗಳ ಪುರಪುಟದಿಂದ ಎದ್ದ ಕೆಂಧೋಳಿಯನ್ನು ನೋಡಿದರೆ ಯಾರಾದರೂ ರಾಜಪುತ್ರರು ನಮ್ಮ ಮೇಲೆ ಆಕ್ರಮಣ ಮಾಡಲು ಬರುತ್ತಿರುವರು ಅಥವಾ ಬೇಟೆಗಾಗಿ ಬಂದಿರುವರು. ಹೋಗಿ ನೋಡಿಕೊಂಡು ಬಾ. ಅಣ್ಣ, ಮತ್ತಾರು ಅಲ್ಲ, ಆ ಭರ್ತನೆ ದಾಯಾದಿ ಮಾಸ್ತರದಿಂದ ಸೈನ್ಯ ಸಮೇತನಾಗಿ ಬರುತ್ತಿರುವನು. ನೀನು ಅನುಜ್ಞೆಯನ್ನು ಕೊಟ್ಟರೆ ಅವನನ್ನು ಅವನ ಪರಿವಾರವನ್ನು ಧ್ವಂಸ ಮಾಡಿ ಬರುತ್ತೇನೆ. ಶಾಂತನಾಗು ಸಹೋದರ, ಶಾಂತನಾಗು. ಭರತ ಶತ್ರುಘ್ನರ ಸೋದರ ಪ್ರೇಮವನ್ನು ನೀನರಿ. ಅವರು ನಮ್ಮ ನಾಶಕ್ಕಾಗಿ ಬರುತ್ತಿರುವರು ಅಥವಾ ಕ್ಷಮೆಯಾಚನೆಗಾಗಿ ಬರುತ್ತಿರುವರು ತಿಳಿದು ನೋಡೋಣ. ಸೀತಾ ಮನೋನಾಥ ಸೀತಾ ಪಾರಿಜಾತ, ಸೀತಾ ಮನೋನಾಥ ಸೀತಾ ಪಾರಿಜಾತ, ಸೀತಾ ಮನೋನಾಥ ಸೀತಾ ಪಾರಿಜಾತ, ಸೀತಾ ಮನೋನಾಥ ಸೀತಾ ಪಾರಿಜಾತ, ಪೂತ ಸುನೀತ ರಘುವಂಶ ಖ್ಯಾತ, ಪೂತ ಸುನೀತ ರಘುವಂಶ ಖ್ಯಾತ, ರಾಮ ಪರಮ ಪಾವನ ನಾಮ, ರಾಮ ಪರಮ ರಾಮ ಪರಮ. ಅಣ್ಣ, ನಮಸ್ಕರಿಸುವೆ. ಭರತ, ಶತ್ರುಘ್ನ, ನಿಮಗೆ ಮಂಗಳವಾಗಲಿ. ಭರತ, ಅಣ್ಣ, ಅಣ್ಣ, ಸಹೋದರ ಭರತ, ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ಬರುವಾಗ ನಿನ್ನನ್ನು ನೆನೆದು ಹಂಬಲಿಸಿ ನಿರುತ್ಸಾಹದಿಂದ ಹೊರಟು ಬಂದೆ. ಅಯೋಧ್ಯೆಯನ್ನು ಬಿಟ್ಟು ಬಂದ ನನಗೆ ಅಲ್ಲಿನ ಸಂಗತಿಗಳನ್ನು ಕೇಳಿ ತಿಳಿದುಕೊಳ್ಳಬೇಕೆಂಬ ಕಾತರವಾಗುತ್ತದೆ. ಭರತ, ಅಣ್ಣ, ಅಲ್ಲಿಯ ಎಲ್ಲರ ಯೋಗಕ್ಷೇಮವನ್ನು ಕೇಳುತ್ತೇನೆ. ಹೇಳು
ಕೇಳಣ್ಣ ಹೇಳುವೆನು. ನಮಗೆ ಅಕಾರ ಉಕಾರ ಮಕಾರ ರಸಪಾನಗಳನ್ನು ಮಾಡಿಸಿದ ಸಪ್ತ ಋಷಿಗಳಲ್ಲೇ ಶ್ರೇಷ್ಠನೆನಿಸಿದ ಗುರು ವಸಿಷ್ಠ ಮಹರ್ಷಿಗಳು ಕ್ಷೇಮವೇ? ಗುರು ವಶಿಷ್ಠ ಮಹರ್ಷಿಗಳು ಕ್ಷೇಮದಿಂದಿರುವರು ಅಣ್ಣ. ಸಚಿವರಲ್ಲೇ ಶ್ರೇಷ್ಠನೆನಿಸಿದ ಮಂತ್ರಿ ಸುಮಂತ್ರರು ಕ್ಷೇಮವೇ? ಅವರೂ ಕ್ಷೇಮದಿಂದಿರುವರು ಅಣ್ಣ. ಪತಿಯ ಎದುರಿನಲ್ಲಿ ನಿಂತು ಕಣ್ಣೀರು ಸುರಿಸುತ್ತ ಒಂದು ಮಾತನಾಡದೆ ಮೌನವಾಗಿ ಕಳುಹಿಸಿಕೊಟ್ಟ ನನ್ನ ಸೋದರ ಲಕ್ಷ್ಮಣನ ತಾಯಿ ಸುಮಿತ್ರಾದೇವಿಯು ಕ್ಷೇಮವೇ? ಸುಮಿತ್ರಾದೇವಿಯವರು ಕ್ಷೇಮದಿಂದಿರುವರು ಅಣ್ಣ. ನವಮಾಸಗಳು ಹೊತ್ತು ಹೆತ್ತು ತುತ್ತಿಟ್ಟು ಮುತ್ತಿಟ್ಟು ಜೋಪಾನ ಮಾಡಿ ಕಳುಹಿಸಿಕೊಡಲಾಗದ ಸಂಕಟದಲ್ಲಿ ಕಳುಹಿಸಿಕೊಟ್ಟ ನನ್ನ ಮಾತೆ ಕೌಶಲ್ಯ ಮಾತೆ ಕ್ಷೇಮದಿಂದಿರುವರೇ? ತಾಯಿ ಕೌಸಲ್ಯ ಮಾತೆಯವರು ಕ್ಷೇಮದಿಂದಿರುವರು ಅಣ್ಣ. ಈ ರಾಮನಿಗೆ ಆರಾಮ ವಾಸವನ್ನು ಕಲ್ಪಿಸಿಕೊಟ್ಟ ನಿನ್ನ ತಾಯಿ ನನ್ನ ಚಿಕ್ಕಮ್ಮ ಕೈಕಾಮಾತೆಯು ಕ್ಷೇಮದಿಂದಿರುವರೇ? ಆಹಾ, ಅವರ ಕ್ಷೇಮಕ್ಕೇನು ಕೊರತೆ? ಭರತ, ಹೀಗೆ ಹೇಳಿ. 60 ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿ 4 ಸುಪುತ್ರರನ್ನು ಪಡೆದದ್ದಲ್ಲದೆ ಕಟುವಾಂಗ ಎಂಬ ಹೆಸರಿನಿಂದಿದ್ದವನು ಪುಷ್ಪರಥ ಎಂಬ ಅನ್ವರ್ಥ ನಾಮಾಂಕಿತವನ್ನು ಪಡೆದು ದೇವ ಅಸುರರ ಯುದ್ಧದಲ್ಲಿ 10 ದಿಕ್ಕುಗಳಲ್ಲಿ ಒಬ್ಬನೇ ರಥಿಕನಾಗಿ ಹೋರಾಡಿ ಜಯವನ್ನು ಸಾಧಿಸಿ ದೇವಾನುದೇವತೆಗಳಿಂದ ದಶರಥ ದಶರಥ ಎಂದು ಬಿರುದಾಂಕಿತವನ್ನು ಪಡೆದ ನನ್ನ ಜನಕ ನನ್ನ ತಂದೆ ಕ್ಷೇಮವೇ? ಅಣ್ಣ ಅಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತಣ್ಣ, ಎಲ್ಲರ ಕ್ಷೇಮಕ್ಕೂ ಅಂತ್ಯವಾಯಿತು. ಏನು ಹೇಳುತ್ತೇನೆ? ಬೇಗ ಹೇಳು ಭರತ. ಅಣ್ಣ, ನೀನು ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಬಂದ ಕೂಡಲೇ ನಮ್ಮ ಜನಕನು ಸ್ವರ್ಗಸ್ಥರಾದರಣ್ಣ, ಸ್ವರ್ಗಸ್ಥರಾದ ಜನಕ ಜನಕ ಅಯ್ಯೋ ಜನಕ, ನಮ್ಮ ಅಗಲಿಕೆಯ ದುಃಖವನ್ನು ತಾಳಲಾರದೆ ಪರಲೋಕವಾಸಿಯಾದಯ. ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಳಿ ಇದ್ದು ನಿಮ್ಮ ಸೇವೆಯನ್ನು ಮಾಡುವ ಭಾಗ್ಯ ಈ ರಾಮನ ಹಣೆಯಲ್ಲಿ ಬರೆಯಲಿಲ್ಲ. ಭರತ, ಅಣ್ಣ, ನೀನೇ ಭಾಗ್ಯಶಾಲಿಯಪ್ಪ. ಜನಕನ ಅವಸಾನ ಕಾಲದಲ್ಲಿ ಸನಿಹದಲ್ಲಿದ್ದು ಸೇವೆ ಮಾಡಿರಬೇಕು. ಅಣ್ಣ, ನಾವು ಸಹ ಜನಕನ ಬಳಿಯಲ್ಲಿರಲಿಲ್ಲ ಅಣ್ಣ. ಏನು, ನೀವು ಸಹ ಬಳಿಯಲ್ಲಿರಲಿಲ್ಲವೇ? ಇಲ್ಲವಣ್ಣ. ಅಯ್ಯೋ ದಶರಥ ಚಕ್ರವರ್ತಿ 60 ಸಹಸ್ರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿ ಕೆಚ್ಚದೆಯ 4 ಸುಪುತ್ರರನ್ನು ಪಡೆದ ನಿಮಗೆ ನಿಮ್ಮ ಅವಸಾನ ಕಾಲದಲ್ಲಿ ನಿಮ್ಮ ಬಾಯಿಗೆ ಗಂಗೋದಕವನ್ನು ಯಾರು ಬಿಡಲಿಲ್ಲವೇ? ಅಯ್ಯೋ, ನಾವೆಂತಹ
ನಿರ್ಭಾಗ್ಯಶಾಲಿ ಪುತ್ರರು. ನಾವೆಂತ ನಿರ್ಭಾಗ್ಯಶಾಲಿ ಪುತ್ರರು. ಇರಲಿ, ಆದದ್ದಾಗಲಿ. ಕಳೆದು ಹೋದಕ್ಕೆ ಚಿಂತಿಸಿ ಫಲವಿಲ್ಲ. ಹೋಗು ತಮ್ಮ, ಹೋಗು. ರಾಜನಿಲ್ಲದ ರಾಜ್ಯ ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ನೀನು ಪಟ್ಟಾಭಿಷಿಕ್ತನಾಗಿ ಸತ್ಯ ಧರ್ಮದಿಂದ ರಾಜ್ಯಭಾರವನ್ನು ಮಾಡು. ಅಣ್ಣ, ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನೂ ಕೂಡ ಇರಲಾರೆನು. ಆದ್ದರಿಂದ ಅಯೋಧ್ಯೆಗೆ ಬಂದು ಸಿಂಹಾಸನವನ್ನೇರಿ ನಮಗೆಲ್ಲ ಆನಂದವನ್ನುಂಟು ಮಾಡುವ ಅಣ್ಣ, ನಮಗೆಲ್ಲ ಆನಂದವನ್ನುಂಟು ಮಾಡು. ಬೇಡ ಭರತ, ಮಾತೆಯ ಆಜ್ಞೆಯ ಪ್ರಕಾರ ನಿನಗೆ ಪಟ್ಟಾಭಿಷೇಕ, ನನಗೆ ವನವಾಸ. ಅದರಂತೆ ನಾನು ನನ್ನ ಕಾರ್ಯದಲ್ಲಿ ನಿರತನಾಗಿರುವೆ. ಅದು ಅಲ್ಲದೆ ನಾನು 14 ವರ್ಷ ವನವಾಸ ಮುಗಿಯುವ ತನಕ ಪುರಪ್ರವೇಶ ಮಾಡುವುದಿಲ್ಲ. ಇದು ನನ್ನ ನಿಬಂಧನೆ. ಭರತ, ಅಣ್ಣ, ನಿನ್ನ ಪಾಲಿಗೆ ಬಂದ ಈ ಸಿಂಹಾಸನವನ್ನು ನಾನು ಹೇರುವುದಾದರೆ ದತ್ತಾಪಹಾರ ದೋಷಕ್ಕೆ ಗುರಿಯಾಗಬೇಕಾಗುತ್ತದೆ. ಅಣ್ಣ, ಏನು ಹೇಳಿದಿರಿ? ನಾನಾಗಿಯೇ ಸಂತೋಷವಾಗಿ ಬಿಟ್ಟು ಕೊಡುತ್ತಿರುವಾಗ ಇದರಲ್ಲಿ ದತ್ತಾಪಹಾರ ದೋಷ ಎಲ್ಲಿಂದ ಬರುವುದಣ್ಣ? ಸಹೋದರ ಭರತ, ನೀನೇನೇ ಹೇಳಿದರೂ ನನ್ನ ಮನಸ್ಸು ಇದಕ್ಕೆ ಒಪ್ಪುತ್ತಿಲ್ಲ. ಹೋಗಲಿ, ನನ್ನದೊಂದು ಕೋರಿಕೆಯನ್ನಾದರೂ ನೆರವೇರಿಸಿಕೊಡುವಿರಾ? ಹಾಗೆ ಆಗಲಿ. ನಿನ್ನ ಕೋರಿಕೆ ಏನೆಂದು ತಿಳಿಸುವೆ ಸಹೋದರ. ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನೂ ಸಹ ಇರಲಾರನು. ಆದ್ದರಿಂದ ತಮ್ಮ ಈ ಪವಿತ್ರವಾದ ಪಾದುಕೆಗಳನ್ನು ನನಗರ್ಪಿಸಿಕೊಡಿ. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟವನ್ನು ಕಟ್ಟಿ ನೆಪ ಮಾತ್ರಕ್ಕೆ ನಾನು ರಾಜ್ಯವನ್ನಾಳುತ್ತೇನೆ. ನಿಮ್ಮ 14 ವರ್ಷ ವನವಾಸ ಮುಗಿದ ಮಾರನೇ ದಿನವೇ ನೀವು ನನಗೆ ದರ್ಶನವನ್ನು ನೀಡಬೇಕು. ಇಲ್ಲವಾದರೆ ಈ ದೇಹವನ್ನು ಅಗ್ನಿಗೀಡಾಡುವೆನು. ಸಹೋದರ, ಈ ಮಾತು ನಿಮ್ಮ ಪಾದದಾಣೆಗೂ ಸತ್ಯ. ಸಹೋದರ, ಶಾಂತನಾಗು, ಶಾಂತನಾಗು ಸಹೋದರ. ನಿಷ್ಕಲ್ಮಶವಾದ ಸಹೋದರರನ್ನು ಪಡೆದ ನಾನೇ ಧನ್ಯನು. ಭರತ, 14 ವರ್ಷ ವನವಾಸ ಮುಗಿದ ಮರುಕ್ಷಣವೇ ನಿನಗೆ ನಾನು ದರ್ಶನವನ್ನು ನೀಡುತ್ತೇನೆ. ಆಗಬಹುದೇ? ಹಾಗೆಯೇ ಆಗಲಿ ಅಣ್ಣ. ಹಾಗಾದರೆ ತೆಗೆದುಕೋ ಈ ನನ್ನ ಪಾದುಕೆಗಳನ್ನು. ತನ್ನೊಡಲ ತಾಪವಂ ತಡೆದನಿತ ತವಕದಿಂದೆಳಸಿದ ತಾಯಿಗೆ ಭಾಗ್ಯಮಿಲ್ಲ. ತನ್ನೊಡಲ ತಾಪವಂ ತೊಡೆದೆನಿತೋ ತವಕದಿಂದೆಳಸಿದ ತಾಯಿಗೆ ಭಾಗ್ಯಮಿಲ್ಲ. ರಾಮ ರಾಮ ಪರಮ ಜಪತಪ ಪುಣ್ಯ, ಪರಮ ಜಪತಪ ಪುಣ್ಯ ಪಾದಾರ್ಚನೆಗೈದ. ಪರಮ ಜಪತಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಭಾಗ್ಯಮಿಲ್ಲ. ರಾಮ ಶ್ರೀರಾಮ
ಸಹಜದಿ ಶ್ರೀರಾಮ ಸಹಜದಿ ಶ್ರೀರಾಮ ಸಹಜದಿ ಶ್ರೀರಾಮ ಸಹಜನಾಗಿ ಜನಿಸಿ ಸಹಕರಿಸಿದೆ ಮಗು ಭಾಗ್ಯಮಿಲ್ಲ ರಾಮ ಕಾಡು ಮರವಂ ಕಡಿದು ಹಾಲಿ ನಿಂತುಳಿದು ಪಾಡುಪಡುತ್ತಿರ್ಪರೋ ನಾಡಿನೊಡೆತನವ ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯಕ್ಕೆಣೆಯುಂಟೆ ಜಗದೀ ರಾಮ ರಾಮ ಅಣ್ಣ, ಸಹೋದರ, ನಾವಿನ್ನು ಹೋಗಿ ಬರುತ್ತೇವೆ. ಹಾಗೆ ಆಗಲಿ. ಪವನ ಪರಂಧಾಮ ಶ್ರೀರಾಮ ಪವನ ಪರಂಧಾಮ ಶ್ರೀರಾಮ ಮಾಯಿನ ಮಣಿಲ ರಾಮ ರಘುವಂಶ ಸೋಮಾಯಿನ ಮಣಿಲ ರಾಮ ಭಕ್ತರ ಪಾಲಿಪ ಜಲನಿಧಿ ಸೋಮ ಭಕ್ತರ ಪಾಲಿಪ ಜಲನಿಧಿ ಸೋಮ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಕಾದಿರುವೆ ಬಾರೋ ಸೀತಾರಾಮ ಸೀತಾರಾಮ ಪಾವನ ಪರಂಧಾಮ ಶ್ರೀರಾಮ ಶ್ರೀರಾಮ ಲಕ್ಷ್ಮಣ, ಅಣ್ಣ ನೋಡಿದೆಯಾ ಭರತ ಶತ್ರುಘ್ನರ ಸೋದರ ಪ್ರೇಮವನ್ನ? ಅಣ್ಣ, ಅರೆಯದೆ ಮಾಡಿದ ಅಪರಾಧವನ್ನು ಮನ್ನಿಸು ಅಣ್ಣ. ಚಿಂತೆ ಇಲ್ಲ. ಸೀತಾ, ಲಕ್ಷ್ಮಣ, ಅಣ್ಣ, ಈ ಪ್ರದೇಶವು ಅಯೋಧ್ಯೆಗೆ ಸಮೀಪದಲ್ಲಿರುವುದರಿಂದ ಪ್ರಜೆಗಳು ಬಂದು ನಮ್ಮನ್ನು ಪದೇ ಪದೇ ಕಾಡುವರು. ಅದು ಅಲ್ಲಿ ಕಾಣುತ್ತಿರುವ ದಂಡಕಾರಣ್ಯವನ್ನು ಕುರಿತು ಪ್ರಯಾಣ ಮಾಡೋಣ. ಹಾಗೆ ಆಗಲಿ ಸ್ವಾಮಿ.